ವೆಲ್ಕಮ್ ಟು ಜಾನ್ವಿ ಕಿಚನ್. ಇವತ್ತು ಉಸ್ತಿಕಾಯಿ ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ನೋಡಿ, ಇದು ಉಸ್ತಿಕಾಯಿ ಅಂತೀವಿ. ಇದನ್ನು ನೀಟಾಗಿ ತೊಳ್ಕೊಂಡು ಜಜ್ಜಿಬಿಟ್ಟು ಆಮೇಲೆ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಈ ಥರ ಜಜ್ಕೊಬೇಕು ಉಸ್ತಿಕಾಯಿನ ಒಂದೊಂದಾಗಿ. ನೋಡಿ, ಈ ಥರ ಜಜ್ಕೊಂಡಿದ್ದೀನಿ. ಜಜ್ಕೊಂಡು ಇದರಲ್ಲಿ ಸಣ್ಣ ಬೀಜ ಇರುತ್ತೆ, ಬೇಕಾದರೆ ನೀವು ಹಂಗೆ ಹಾಕ್ಬೋದು, ಇಲ್ಲ ನಾನು ಜಜ್ಜಿಟ್ಕೊಟ್ಟಿದ್ದೀನಿ. ಈ ಥರ ನೀರೆಲ್ಲ ಹಾಕಿಟ್ಕೊಡೋಣ. ನೋಡಿ, ಈ ಥರ ಉಸ್ತಿಕಾಯಿ ನೀಟಾಗಿ ತೊಳೆದಿಟ್ಕೊಂಡು ಜಜ್ಕೊಂಡು ಇಟ್ಕೊಂಡೆ. ಇದನ್ನು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಉಸ್ತಿಕಾಯಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಫಸ್ಟು. ಇದು ಸ್ವಲ್ಪ ಉಪ್ಪು, ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಒಂದು 1/2 ಟೇಬಲ್ ಸ್ಪೂನ್ ಖಾರ ಪೌಡ್ರ್ ಹಾಕಿ ಒಂದು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಉಸ್ತಿಕಾಯಿ ತುಂಬ ಹಳ್ಳಿ ಸೈಡ್ ಸಿಗುತ್ತೆ. ಇದು ತುಂಬ ತಿಂದರೆ ಒಳ್ಳೆಯದು. ಮಕ್ಕಳಿಗೆ ಹೊಟ್ಟೆಲಿ ಹುಳ ಬೀಳ್ದಂಗೆ ತಡೆಯುತ್ತೆ. ಮತ್ತು ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅಟ್ಲೀಸ್ಟ್ ವಾರಕ್ಕೊಂದ್ಸತಿ, ತಿಂಗಳಿಗೆ 1-2 ಸತಿ ತಿಂದ್ರೂ ಒಳ್ಳೆಯದೇ. ಇದು ಬದನೆಕಾಯಿ ಗಿಡ ಇರುತ್ತಲ್ಲ, ಹಾಗಿರುತ್ತೆ. ಸ್ವಲ್ಪ ಮರ ಥರ ಬೆಳೆಯುತ್ತೆ ನೋಡಿ. ಈ ಥರ ಗೋಳಿ ಥರ ಇದೆ ಉಸ್ತಿಕಾಯಿ. ಇದನ್ನು ಉಸ್ತಿಕಾಯಿ ಅಂತೀವಿ ನೋಡಿ. ಈಗ ಇದನ್ನೆಲ್ಲ ಒಂದು ಪ್ಲೇಟ್ ತೆಗೆದಿಟ್ಕೊಳ್ಳೋಣ. ನೋಡಿ, 3/4 ಟೇಬಲ್ ಇದು ಇವಾಗ ಗ್ರೇವಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ನಾನು ಮಿಕ್ಸಿ ಇದು ತೊಗೊಂಡಿದ್ದೀನಿ. ಇದಕ್ಕೆ 3/4 ಭಾಗ ಅಷ್ಟು ಖಾರದ ಪೌಡರು, ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಧನ್ಯ ಪೌಡರ್ 1 ಟೇಬಲ್ ಸ್ಪೂನು. ನೋಡಿ, ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ತಾಯಿದ್ದೀನಿ. ಒಂದು ಬೆಳ್ಳುಳ್ಳಿನ ಈ ಥರ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದನ್ನು ಈಗ ನಾವು ಮಿಕ್ಸಿಗೆ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಇದು ಸಾಂಬಾರಿಗೆ ರೆಡಿ ಮಾಡೋಣ. ನೋಡಿ, ಅದೇ ಬಾಣಲಿಗೆ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಕಾದ್ಮೇಲೆ ಸಾಸಿವೆ, ಕರಿಬೇವು, ಜೀರಿಗೆ, ಒಂದು 2 ಒಣಮೆಣಸಿನಕಾಯಿ, ಒಂದು ಈರುಳ್ಳಿನ ರುಬ್ಬಕ್ಕೆ ಹಾಕ್ಕೊಂಡಿದ್ದೆ. ಇನ್ನೊಂದು ಈರುಳ್ಳಿನ ಒಗ್ಗರಣೆ ಹಾಕೋದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಒಂದು 4 ಬೆಳ್ಳುಳ್ಳಿನ ಆಫ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಫ್ರೈ ಮಾಡೋಣ. ಹಂಗೆ ಇನ್ನೊಂದು ಟೊಮೊಟೊ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಮೀಡಿಯಮಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಕೊತ್ತಂಬರಿ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ನೀಟಾಗಿ ಫ್ರೈ ಮಾಡೋಣ. ನೋಡಿ, ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಅರಿಶಿನ ಪೌಡ್ರ್ ಹಾಕ್ಬಿಟ್ಟು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈಗ ಉಸ್ತಿಕಾಯಿ ಫ್ರೈ ಮಾಡಿ ಇಟ್ಕೊಂಡಿವಿ, ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದನ್ನು ಒಂದು 10 ನಿಮಿಷ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಉಸ್ತಿಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಲ್ಲ, ಅದಕ್ಕೆ. ಹಾಗೆ ಉಪ್ಪು ಹಾಕ್ತಾಯಿದ್ದೀನಿ, ಕಲ್ಲುಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡ್ತಾ ಇರಬೇಕು. ನೋಡಿ, ಈಗ ಪೇಸ್ಟ್ ಮಾಡಿರೋದನ್ನು ಹಾಕೋಣ ಅದಕ್ಕೆ ನೋಡಿ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 20 ನಿಮಿಷ ಕುದಿಸಿ. ನೋಡಿ, ಪ್ಲೇಟ್ ಮುಚ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 20 ನಿಮಿಷ ಕುದಿಸೋಣ. ಗೊಜ್ಜು ರೆಡಿ ಆಗುತ್ತೆ. ನೋಡಿ, ಈ ಥರ ಆಗಿದೆ ಹುಳ್ಳಿಕಾಯಿ ಗೊಜ್ಜು. ಟೇಸ್ಟ್ ನೋಡಿದ್ರೆ ಉಪ್ಪು, ಖಾರ, ಹುಳಿಯಾಗಿ ಪರ್ಫೆಕ್ಟಾಗಿದೆ. ತುಂಬ ಚೆನ್ನಾಗಿದೆ ಇದು ಉಸ್ತಿಕಾಯಿ ಗೊಜ್ಜು. ಇದನ್ನು ಚಪಾತಿಗೆ ಇಲ್ಲಾಂದರೆ ಅನ್ನಗೆ ಹಾಕ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಉಸ್ತಿಕಾಯಿ ಗ್ರೇವಿ ರೆಡಿ ಆಗಿದೆ.
ರೈಸ್ಗೆ ಸರ್ವ್ ಮಾಡಿಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಸರ್ವ್ ಮಾಡ್ಕೊತೀನಿ, ತೋರಿಸ್ತೀನಿ. ರೈಸ್ಗೆ ಉಸ್ತಿಕಾಯಿ ಗೊಜ್ಜು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಮಾಡಿ ನೋಡಿ. ಉಸ್ತಿಕಾಯಿ ತುಂಬ ಒಳ್ಳೆಯದು, ತುಂಬ ಟೇಸ್ಟಿಯಾಗಿರುತ್ತೆ. ಸೂಪರಾಗಿರುತ್ತೆ. ಸೂಪರ್ ಉಸ್ತಿಕಾಯಿ ಗೊಜ್ಜು ಮಾಡೋದು ಹೀಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.